ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕವಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಲು ತಮ್ಮೆಲ್ಲರ ಅನುಮತಿಯನ್ನು ತಿಳಿಸುತ್ತೇವೆ. ಬಾಲಕಿ ಮದುವೆಗೆ ಮೊದಲು ವಾಸವಾಗಿದ್ದ ಸ್ಥಳದಲ್ಲೂ ಸಹ ನೀವು ದೂರನ್ನು ಪಡಬಹುದು. ಅಪಾದಿತರು ವಾಸಿಸುವ ಸ್ಥಳದಲ್ಲೂ ಸಹ ಜುರಿಸ್ಡಿಕ್ಷನ್ ಇರ್ತದೆ. ಅರ್ಜಿಯಲ್ಲಿ ಸಲ್ಲಿಸುವ ಸಮಯದಲ್ಲಿ ವಾಸಿಸುವ ಸ್ಥಳದಲ್ಲಿಯೂ ಸಹ ಜಿಲ್ಲಾ ನ್ಯಾಯಾಲಯ ಇರ್ತದೆ. ಈ ಎಲ್ಲ ಸ್ಥಳಗಳೂ ಸಹ ಒಂದು ಜುರಿಸ್ಡಿಕ್ಷನ್ ಕನ್ಫರ್ಮ್ ಆಗಿರ್ತದೆ. ಆದ್ದರಿಂದ ನೀವು ಎಲ್ಲೆಲ್ಲಿ ದೂರು ನೀಡಬಹುದು, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬಹುದು, ಮಕ್ಕಳ ಸಹಾಯವಾಣಿಯಲ್ಲಿ ದೂರನ್ನು ನೀಡಬಹುದು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲೂ ಸಹ ದೂರು ನೀಡಬಹುದು, ಮಕ್ಕಳ ಕಲ್ಯಾಣ ಸಮಿತಿಯಲ್ಲೂ ಸಹ ನೀವು ದೂರನ್ನು ನೀಡಬಹುದು. ರಾಜ್ಯ, ಜಿಲ್ಲಾ, ತಾಲೂಕು, ಗ್ರಾಮ ಹಂತದ ಸಮಿತಿಗಳಲ್ಲೂ ಸಹ ಒಂದು ದೂರನ್ನು ನೀವು ಸಲ್ಲಿಸಬಹುದು. ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಇದೆ, CWS ಇದೆ. ಇವರೆಲ್ಲ ಒಗ್ಗೂಡಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಈಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಪಂಚಾಯತಿ ಲೆವೆಲ್ನಲ್ಲಿ ನಾವು ಬಾಲ್ಯ ವಿವಾಹನ ಮುಕ್ತ ಗ್ರಾಮ ಮಾಡೋದ್ರಾಗೆ ಪ್ರೈಸ್ ಕೊಡ್ತೀವಿ ಅಂತ. ನನಗೆ ಅನ್ನಿಸ್ತದೆ ಬರೀ ಪಂಚಾಯತಿ ಲೆವೆಲ್ ಅಲ್ಲ, ನಾವು ನಮ್ಮ ಚಾಮರಾಜನಗರನನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮಾಡಬೇಕು. ಚೈಲ್ಡ್ ಹೆಲ್ಪ್ಲೈನ್ಗೆ ಕೂಡ ಕರೆಗಳು ಬರ್ತಾ ಇದೆ. ಆ ಚೈಲ್ಡ್ ಹೆಲ್ಪ್ಲೈನ್ಗೆ ಬಂದಿರೋ ಕರೆಗಳು ಕಠಿಣವಾದ ಕ್ರಮ, ಇಮಿಡಿಯೇಟ್ ಕ್ರಮಗಳು ಆಗಬೇಕು. ಮತ್ತು ಈ ಥರ ಮಕ್ಕಳು ಪೋಕ್ಸೋ ಕೇಸಸ್ಸು, ಈ ಥರ ಹೆಣ್ಮಕ್ಳಿದ್ದಾಗ ತುಂಬ ಸೆನ್ಸಿಟಿವ್ ಆಗಿ ಅದನ್ನು ಹ್ಯಾಂಡಲ್ ಮಾಡುವಂಥದ್ದು, ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು, ನಮ್ಮ ಇಲಾಖಾಧಿಕಾರಿಗಳಿರ್ಬೋದು ಮಾಡುವಂಥದ್ದು. ಪ್ರತಿಯೊಂದು ಹಂತದಲ್ಲಿ ಒಂದು ಘನತೆ ಮತ್ತು ಗೌರವದಿಂದ ನಾವು ಇದನ್ನು ಒಂದು ಅನುಷ್ಠಾನ ಮಾಡುವಂಥದ್ದು, ನೋಡ್ಕೊಳ್ಳುವಂಥದ್ದು. ಅದಕ್ಕೆ ಮಾತ್ರ ನಾವು ಇದೆಲ್ಲದಕ್ಕೂ ಹಂಗೆ ಹಾಡ್ಬೋದು. ಅನಂತರ ನಾವು ಪಂಚಾಯಿತಿ, ಹೋಬಳಿ, ತಾಲೂಕು, ಜಿಲ್ಲೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಮನಗಂಡು ಈ ಒಂದು ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಒಂದು ಸಾಮರ್ಥ್ಯವನ್ನು ಅಭಿವೃದ್ಧಿ ಜಾಸ್ತಿ ಮಾಡಬೇಕು, ಅವರನ್ನು ನಾವು ಬಲಿಷ್ಠ ಮಾಡಬೇಕು, ಇನ್ವಾಲ್ವ್ಮೆಂಟ್ ಮಾಡಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು, CEO ಅವರು ಯೋಚನೆ ಮಾಡಿ ಇವರಿಗೆ ಒಂದು ತರಬೇತಿ ಮಾಡೋಣ, ಇವ್ರಿಗೊಂದು ಮೋಟಿವೇಶನ್ ಮಾಡೋಣ ಅಂತಂತೇಳಿ 400 ಜನ ಆನ್ಲೈನಲ್ಲಿ ಮತ್ತು 6040 ಜನ ಅಂದರೆ 1640 ಜನ ಆಫ್ಲೈನಲ್ಲಿ, ಒಟ್ಟು 6040 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ 5000 ಜನ ಫಿಸಿಕಲಿ ಬಂದಿದ್ದಾರೆ. ಅಂದರೆ ರಿಜಿಸ್ಟ್ರೇಷನ್ ಮಾಡೋದರಲ್ಲಿ 5000 ಜನ ಫಿಸಿಕಲಿ ಬಂದಿದ್ದಾರೆ. ಇಲ್ಲಿವರೆಗೆ 1117 ಜನರನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಇವರಿಗೆ ಎಂಪ್ಲಾಯಬಲ್ ಅಂತ. ಅದರಲ್ಲಿ 614 ಜನರಿಗೆ ಇವತ್ತು ಇಲ್ಲಿ ಆಫರ್ ಲೆಟ್ರು ಕೊಡ್ತಾ ಇದ್ದಾರೆ. ಅವರು 5025 ಅಭ್ಯರ್ಥಿ ಬಂದಿದ್ದಾರೆ ಮತ್ತು 1117 ಅಭ್ಯರ್ಥಿಗೆ 2 ಗಂಟೆವರೆಗೆ ಅವರಿಗೆ ಶಾರ್ಟ್ ಲಿಸ್ಟಿಂಗ್ ಆಗಿದೆ. ಓಕೆ, ಸೊ ಅವರು ಇನ್ನೊಂದು ರೌಂಡ್ ಆಫ್ ಇಂಟರ್ವ್ಯೂ ಆದಮೇಲೆ ರಿಕ್ರೂಟ್ಮೆಂಟ್ ಆಗುತ್ತೆ. ಮತ್ತು 614 ಅಭ್ಯರ್ಥಿಗೆ ಆಲ್ರೆಡಿ ಫೈನಲ್ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿದೆ. ಸೊ ಈಗ ಕೂಡ ಅದು ಪ್ರೋಗ್ರಾಮ್ ನಡೀತಾ ಇದೆ. ಬಹುಶಃ ಇನ್ನೊಂದು ಜಾಸ್ತಿ ಜನರಿಗೆ ಜಾಬ್ ಸಿಗ್ಬೋದು ಅಂತ ಚಾನ್ಸಸ್ ಇದೆ. ಎನಿಮೆಂಟ್ ಆ್ಯಸ್ ಎ ಫ್ರೆಷರ್ ಆಗಿ ಜಾಬ್ನಾಗ ಸೆಲೆಕ್ಟ್ ಆಗೀನಿ. ಒಳ್ಳೆ ಅಪರ್ಚುನಿಟಿ ಫಾರ್ ಎಲ್ಲ ಫ್ರೆಷರ್ಸಿಗೆ. ಹೀಗೆ ವರ್ಷ ನಡೀಲಿ ಅಂತ ಕೇಳ್ಬೋದು ಅಷ್ಟೇ. ಹಾಂ, 50 ಕಂಪ್ನೀಸ್ ಹಂಗೆ ಬಂದಿದೆ. ನಂದು BCom ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗೋದು ರೀಸೆಂಟ್. ನನಗೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಜಾಬ್. ಇಲ್ಲಿ ಉದ್ಯೋಗಮ್ಮ ಮೇಳಕ್ಕೆ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ವರ್ಷ ಹೀಗೆ ನಡೆಸಿದರೆ ನಮಗೂ ಭಾಳ ಸಂತೋಷ ಆಗ್ತದೆ. ನನಗೆ UK ಬ್ಯಾಂಕ್ನಲ್ಲಿ ಈಗ ಇದು ಕೊಟ್ಟಿದ್ದು ಲೆಟ್ರ್ ಕೊಟ್ಟಿದ್ದು ನನಗೆ ಆಯ್ಕೆ ಆಗಿದ್ದಕ್ಕೆ ತುಂಬ ಖುಷಿ ಆಗತ್ತೈತೆ. ನನಗೆ ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲೇ ಮಾಡಿದರೆ ನನಗೂ ತುಂಬ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ಹೋಗ್ಬೇಕಂತ ಫುಲ್ಲು ಖುಷಿ ಇತ್ತು.
ನಾನು ಮಾನವೀಯ ಐ.ಟಿ.ಐ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತೇನೆ. ಇಲ್ಲಿ ಉದ್ಯೋಗ ಮೇಳ ನಮಗೇನು ಅನುಕೂಲ ಮಾಡಿದೆ ಅಂದರೆ, ಈಗ ನಾವು ಬೆಂಗಳೂರಿಗೆ ಅಲ್ಲಿ ಗಂಡ ಹೋಗಿ ಈಗ ಇಂಟರ್ವ್ಯೂ ತಗೊಳ್ತಾರೆ. ಅಲ್ಲಿಗೆ ನಾವು ಒಂದು ಸಾರಿ ಸೆಲೆಕ್ಟ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಅಲ್ಲಿಗೆ ಹೋಗಿ ಸುಮ್ಮನೆ ಈ ಬಡ ಕುಟುಂಬದ ಬಂದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಸ್ಟಿಕಲ್ಲಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಹೆಸರು ಮುಬೀನಾ ಬಾನು. ನಾನು ಚಿತ್ರದುರ್ಗದಲ್ಲಿರೋದು. ನಾನು ಉದ್ಯೋಗ ಮೇಳದಲ್ಲಿ ಬಂದಿದ್ದೆ. ಅಲ್ಲಿ ಸನ್ಬ್ರೈಟ್ ಇದು ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಮತ್ತೆ ಸೋಮವಾರದಿಂದ ಕಂಪ್ನಿಗೆ ಬನ್ನಿ ಅಂತ ಹೇಳಿದ್ದಾರೆ. I am Yashpal Singh. I am studying, pursuing graduation in Bachelor of Commerce. I have completed 2nd PUC and I am in final year BCom. My name is Chandana and I am currently pursuing in Bachelor of Commerce from Hosturga. We have got an offer letter from Sunbright Manpower Solutions. It is an iPhone manufacturing company. We are very grateful to the company because they have provided us the offer letter, and we are thankful for all the for this institution and all the management team of Chitradurga for conducting such a program, and we are overwhelmed with this. ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ ಕಂಪನಿಗಳೀಗ MRF ಕಂಪನಿ ಒಂದು ಭಾಗವಹಿಸಿದೆ. ನಂತರ ಅಮೃತ ಆರ್ಗಾನಿಕ್ ಒಂದು ಭಾಗವಹಿಸಿದೆ. ನಂತರ L&T ಅವರು ಭಾಗವಹಿಸಿದ್ದಾರೆ. ಸುಮಾರು 46 ಕಂಪನಿಗಳು ಈಗ ಭಾಗವಹಿಸಿ ಉದ್ಯೋಗದಾತರು ಈಗ ಬಂದಿದ್ದಾರೆ. ಅದರ ಜೊತೆಯಲ್ಲಿ ಸಹ ಜಿಲ್ಲೆಯಲ್ಲಿ ಮತ್ತು ಇತರೆ ಜಿಲ್ಲೆಗಳಿಂದ ಆಗಮಿಸಿದಂಥ ಉದ್ಯೋಗಾಕಾಂಕ್ಷಿಗಳು ಸಹ ಇದರಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಯಶಸ್ವಿಯಾಗಿ ಉದ್ಯೋಗ ಮೇಳವನ್ನು ಈಗ ನಡೀತಾ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.